Hence, cellular organization of the body is the defining feature of life forms. Perhaps the most obvious and technically complicated feature of all living organisms is this ability to sense their surroundings or environment and respond to these environmental stimuli, which could be physical, chemical or biological. So ಇನ್ನೊಂದು ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ಗೆ ಡಿಫೈನ್ ಮಾಡುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಪ್ಪ ಅಂದರೆ ಎಬಿಲಿಟಿ ಟು ಸೆನ್ಸ್ ಅವರ್ ಎನ್ವಿರಾನ್ಮೆಂಟ್. ಉದಾಹರಣೆಗೆ ಒಂದು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಇತ್ತು ಅಂದರೆ ಅದು ಅದನ್ನು ಎನ್ವಿರಾನ್ಮೆಂಟಲ್ಲಿ ಇದ್ರೂ ಸಹ ಅದನ್ನು ಸೆನ್ಸ್ ಮಾಡೋಕ್ಕಾಗಲ್ಲ ಮತ್ತು ಅದನ್ನ ಯಾವುದೇ ರೀತಿ ಜಡ್ಜ್ ಮಾಡೋಕ್ಕಾಗಲ್ಲ. ವೆರಾಸ್ ಇನ್ ದಿ ಕೇಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಅದು ತನ್ನ ಸರೌಂಡಿಂಗಲ್ಲಿ ಇರೋವಂಥ ಎನ್ವಿರಾನ್ಮೆಂಟ್ನ ಸೆನ್ಸ್ ಮಾಡುತ್ತೆ. ಉದಾಹರಣೆ ಅದು ಫಿಸಿಕಲ್ಲ, ಕೆಮಿಕಲ್ಲ, ನಾನ್ ಲಿವಿಂಗ ಅಂತ ಈ ರೀತಿ ಅದನ್ನು ಸೆನ್ಸ್ ಮಾಡುತ್ತೆ. ಸೊ ಇದೊಂದು ಯುನೀಕ್ ಕ್ಯಾರೆಕ್ಟರ್. ವಿ ಸೆನ್ಸ್ ಅವರ್ ಎನ್ವಿರಾನ್ಮೆಂಟ್ ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್. ಪ್ಲಾಂಟ್ಸ್ ರೆಸ್ಪಾಂಡ್ ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ಲೈಟ್, ವಾಟರ್, ಟೆಂಪರೇಚರ್, ಅದರ್ ಆರ್ಗ್ಯಾನಿಸಮ್ಸ್, ಪೊಲ್ಯೂಟೆಂಟ್ಸ್ ಎಕ್ಸೆಟ್ರಾ. ಅಂದರೆ ಪ್ಲಾಂಟ್ಸು ಉದಾಹರಣೆಗೆ ನಾವು ನೋಡಿರ್ಬೋದು ನಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ, ಲೈಟ್ ಎಲ್ಲಿರುತ್ತೋ ಆ ಕಡೆ ಪ್ಲಾಂಟ್ ಬೆಳೆಯುತ್ತೆ. ಈಗ ಉದಾಹರಣೆಗೆ ನೀವೊಂದು ನಮ್ಮ ಟೆರೆಸ್ ಮೇಲೆ ಸನ್ಲೈಟ್ ಒಂದು ಡೈರೆಕ್ಷನಲ್ಲಿ ಈಸ್ಟಲ್ಲಿ ಹುಟ್ಟುತ್ತೆ. ಸೊ ನಾವು ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಿದ್ರು ಸಹ ಎಲ್ಲಿಂದ ಸನ್ಲೈಟ್ ಮೇನ್ ಸೋರ್ಸ್ ಬರುತ್ತೋ